ನಾವು ಬಡವರು ಬದುಕಲು ಒಂದು ಸೂರು ಕೊಡಿ ಇಲ್ಲ ವಿಷ ಕೊಡಿ ಅಂತ ಹೇಳಿ ಬಡ ಕುಟುಂಬ ಕಣ್ಣೀರು ಹಾಕ್ತಾ ಇದೆ. ನಂಜನಗೂಡು ತಾಲೂಕಿನಲ್ಲಿ ಬಡವರ ಕಣ್ಣೀರಿಗೆ ಬೆಲೆನೇ ಇಲ್ವಾ? ಬೆಲೆ ಇಲ್ಲ, ಅದಕ್ಕಾಗಿಯೇ ಅವರಿಗೆ ಬೀದಿಗೆ ಬಂದಿದ್ದಾರೆ. ಬದುಕೋಕೆ ಮನೆ ಇಲ್ಲ, ನಮಗೊಂದು ಮನೆ ಕೊಡಿ ಅಂತೇಳಿ ಇಡೀ ಕುಟುಂಬ ಕಣ್ಣೀರು ಹಾಕ್ತಾ ಇದೆ. ಆಗಲ್ವಾ, ನಮ್ಗೆ ವಿಷ ಕೊಟ್ಬಿಡಿ, ನಮ್ಮದೇ ಸತ್ತೋಗ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬಡವರ ಕಣ್ಣೀರಿಗೆ ನಂಜನಗೂಡು ತಾಲೂಕಿನಲ್ಲಿ ಬೆಲೆ ಇಲ್ಲ. ಸರ್ಕಾರ ಯೋಜನೆ ಕೊಟ್ಟರೂ ಕೂಡ ಅಧಿಕಾರಿಗಳು ಕೊಡ್ತಾ ಇಲ್ಲ. ದೇವರು ಕೊಟ್ಟರು ವರ, ಪೂಜಾರಿ ವರ ಕೊಡಲಿಲ್ಲ ಅಲ್ವಾ, ಹಂಗಿದೆ. ಅರ್ಹ ಫಲಾನುಭವಿಗಳಿಗೆ ಮನೆ ಸಿಗ್ತಿಲ್ಲ ಎಂಬ ಆರೋಪ ಇದೆ. ನಂಜನಗೂಡು ತಾಲೂಕಿನ ಹೆಡತಲೆ ಗ್ರಾಮದ ಕುಟುಂಬ ಅಳಲನ್ನು ತೋಡ್ಕೊಂಡಿದೆ. ಮೂಲ ಫಲಾನುಭವಿಗಳವರು, ಅವ್ರಿಗೆ ಸ್ವಂತ ಮನೆ ಇಲ್ಲ. ಹೆಡತಲೆ ಗ್ರಾಮದ ಕುಟುಂಬ ಇದು. ಗ್ರಾಮದ ರತ್ನಮ್ಮ ಅನ್ನೋರು ಮನೆ ಇಲ್ಲದೆ ಪರದಾಡ್ತಾ ಇದ್ದಾರೆ. ಮನೆ ಇದ್ದವರಿಗೆ ಮತ್ತೆ ಮನೆ ಮಂಜೂರು ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಖಂಡಿತ ಇದಾಗ್ತಾ ಇದೆ. ಮನೆ ಇದ್ದವ್ರಿಗೆ ಮತ್ತೆ ಮನೆ ಸ್ಯಾಂಕ್ಷನ್ ಮಾಡ್ತಾರೆ ಇವರು. ಅಲ್ಲಿ ಸ್ವಲ್ಪ ಲಂಚ ಕೊಡಬೇಕು ಅಧಿಕಾರಿಗಳಿಗೆ. ಈ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಈ PDO ಅಥವಾ ಮೆಂಬರು ಅಲ್ಲಿ ಯಾರಿರ್ತಾರೋ ಅಧಿಕಾರಿಗಳು, ಅವ್ರಿಗೆ ಒಂದು 10,000 ಒಂದು ಮನೆ ಸ್ಯಾಂಕ್ಷನ್ ಆಗ್ಬೇಕಂದ್ರೆ 10,000 15,000 ಹಿಂಗೆ ಲಂಚ ಕೊಡಬೇಕು ಅವ್ರಿಗೆ. ಕೆಲವು ಹಳ್ಳಿಗಳಲ್ಲಿ ನಾವು ನೋಡಿರೋದು, ಬಡವರಿಗೆ ಸೌಲಭ್ಯ ಕಲ್ಪಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ಇವ್ರದ್ದು ಹಳೆ ಮನೆ ಇದು, ಅಷ್ಟು ವರ್ಷ ಆಯಿತು. ಇವತ್ತು ನಾಳೆ ಬೀಳಂಗಿದೆ. ಆ ಮನೇಲಿ ವಾಸ ಮಾಡೋಕ್ಕಾಗ್ತಿಲ್ಲ, ಕರೆಂಟ್ ಇಲ್ಲ, ಏನಿಲ್ಲ. ನೋಡಿ, ಅಷ್ಟರಲ್ಲೇ ಬದುಕಬೇಕು ಅವರು. ಅಷ್ಟರಲ್ಲೇ 4 ಹೆಜ್ಜೆ ಇದೆ ಅಷ್ಟೇ. ಅದು ಎಲ್ಲರೂ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ನಮಗೊಂದು ಸರ್ಕಾರದಿಂದ ಮನೆ ಕೊಡಿಸಿ ಅಂತ ಎಲ್ಲ ಡಾಕ್ಯುಮೆಂಟ್ ಇದ್ದಾವೆ, ಎಲ್ಲ ಪತ್ರಗಳಿದ್ದಾವೆ. BPL ಕಾರ್ಡ್ ಇದೆ, ವೋಟರ್ ID ಇದೆ, ಎಲ್ಲ ಇದ್ರೂ ಮನೆ ಸ್ಯಾಂಕ್ಷನ್ ಮಾಡಿಲ್ವಲ್ರಿ ಇವರು ಅಧಿಕಾರಿಗಳು, ಮೇಲಾಧಿಕಾರಿಗಳು. ಅರ್ಹ ಫಲಾನುಭವಿಗಳು ಕೊಡಬೇಕು, ಸರ್ಕಾರ ಹೇಳಿದೆ ಅಲ್ವಾ. ಯಾರಿಗೆ ಸ್ವಂತ ಸೂರಿಲ್ವೋ, ಯಾರು ಬಡತನ ರೇಖೆಗಿಂತ ಕೆಳಗಿದ್ದಾರೋ, BPL ಕಾರ್ಡ್ ಹೊಂದಿದ್ದಾರೋ ಅಂಥವ್ರಿಗೆ ಮನೆಯನ್ನು ಹಾಕಬೇಕು. ಸರ್ಕಾರ ಗ್ರ್ಯಾಂಟ್ ಕೊಡುತ್ತೆ. ಆದರೆ ನೀವು ಯಾರಿಗೆ ಕೊಡ್ತಾ ಇದ್ದೀರಿ? ಆಲ್ರೆಡಿ ಮನೆ ಇರೋರಿಗೆ, ಒಂದು 20-30 ಎಕರೆ ಜಮೀನು ಇರೋಂಗೆ ಮತ್ತೊಂದು ಮನೆ ಕೊಡ್ತಾ ಇದ್ದೀರಿ ನೀವು. ಹದಿನೈದು ವರ್ಷ ಆಯ್ತು ಮನೆ ಇಲ್ಲ, ಯಾವನು ಈ ಮನೆ ಕಣಕ್ಕೆ ಜಾಗ ಇಲ್ಲ. ಅವಾಗ ಈ ಥರ ಆಗದ. ಅವ್ರಿಗೆ ಮನೆ ಕೊಟ್ಟಾರೆ, ಇದರ ಒಂಚೂರು ವಿಷ ಕೊಟ್ಟಾರೆ, ಮನೆ ಮಾಡಿಕೊಡಿ ಭಾರಿ ಇಲ್ಲ ಅವರು 3 ಜನ. 15 ವರ್ಷ ಮ್ಯಾಲೆ ಆಗೋಯ್ತು ಇದು ಉಂಟ್ಕೊಂಡು. ಯಾರು ಸದ್ಯಕ್ಕೆ ಮನೆ ಮಾಡಿಕೊಡಿ, ಅವ್ರಿಗೆ ಇರೋಕ್ಕೆ ತಾವಿಲ್ಲ, ಮನೆ ಕಣಕ್ಕೆ ಜಾಗಿಲ್ಲ. 15 ವರ್ಷ ಆಯಿತು ಮನೆ ಇಲ್ಲ, ಯಾವನು ಈ ಮನೆ ಕಣಕ್ಕೆ ಜಾಗ ಇಲ್ಲ. ಅವಾಗ ಈ ಥರ ಆಗದ. ಅವ್ರಿಗೆ ಮನೆ ಕೊಟ್ಟಾರೆ, ಇದರ ಒಂಚೂರು ವಿಷ ಕೊಟ್ಟಾರೆ, ಮನೆ ಮಾಡಿಕೊಡಿ ಭಾರಿ ಇಲ್ಲ ಅವರು 3 ಜನ. 15 ವರ್ಷ ಮ್ಯಾಲೆ ಆಗೋಯ್ತು ಇದು ಉಂಟ್ಕೊಂಡು. ಯಾರು ಸದ್ಯಕ್ಕೆ ಮನೆ ಮಾಡಿಕೊಡಿ, ಅವ್ರಿಗೆ ಇರೋಕ್ಕೆ ತಾವಿಲ್ಲ, ಮನೆ ಕಣಕ್ಕೆ ಜಾಗಿಲ್ಲ. 15 ವರ್ಷ ಆಯಿತು ಮನೆ ಇಲ್ಲ, ಯಾವನು ಈ ಮನೆ ಕಣಕ್ಕೆ ಜಾಗ ಇಲ್ಲ. ಅವಾಗ ಈ ಥರ ಆಗದ. ಅವ್ರಿಗೆ ಮನೆ ಕೊಟ್ಟಾರೆ, ಇದರ ಒಂಚೂರು ವಿಷ ಕೊಟ್ಟಾರೆ, ಮನೆ ಮಾಡಿಕೊಡಿ ಭಾರಿ ಇಲ್ಲ ಅವರು 3 ಜನ. 15 ವರ್ಷ ಮ್ಯಾಲೆ ಆಗೋಯ್ತು ಇದು ಉಂಟ್ಕೊಂಡು. ಯಾರು ಸದ್ಯಕ್ಕೆ ಮನೆ ಮಾಡಿಕೊಡಿ. ಹುಡುಗನ್ ನೋಡಕ್ ಬಂದ್ಗಿಂದಿದ್ರ ನೀವು ಹೋಗಿದ್ರೆ ಹೆಣ್ ನೋಡಕ್ಕೆ? ಮನೆ ಇಲ್ದಿದ್ಮೇಲೆ ಈ ಮನೆ ಒಳಗೆ ತಕೊಬಂದು ನಾವೇನ್ ಮಾಡಾಗಿದ್ದು? ಹೆಣ್ ಕೊಟ್ಟದ ಈ ಮನಗ ಎಡ ಉಂಟ್ಕೊಂಡದ. ಪಂಚಾಯತಿಗೆ ಹೋದ್ರೆ ಅವರು ತಿರುಗಿ ನೋಡಲ್ಲ, ಹೇಳಿದ್ರು ಮಾಡ್ಕೊಡಲ್ಲ. ಅವರು ಓಟ್ ಹಾಕಕ್ ಮಾತ್ರ ಬರ್ತಾರ ತಡಿಕೊಂಡು, ಯಾವ ಸಂದಿಲಿದ್ದಾರೋ ಯಾವ ಗುಂದಿಲಿದ್ದಾರೋ ಅನ್ಕೊಂಡು. ಆಗ ಆಗ ವಯಸ್ಸಾಗದ ಅಂದ್ರೆ ಅಂತೇಳಿ ವಯಸ್ಸಾಗಿದ್ದ. ಈಗ ಅವ್ರಿಗೆ ಅಂತ ಚಿಕ್ಕ ಕೈಗಳಿಗೂ ಬತ್ತ ಪ್ರೈದವ್ರಿಗೆ ಊಟದವ್ರಿಗೆ ಗುಸ್ಕರ್ಗೆ ಹೋಗಿ ತೋರಿಸಿ ಏನಿ ಮನ ಮಾಡ್ಕೊಡಕ. ನಮ್ಗೆ ವಯಸ್ಸಾಗದ ಆಯ್ಸ ಎದುರ್ಗನ್ಬೇಕಾಯ್ತು ನಂಗ ನೋಡಾಯ್. ಹುಡುಗನ್ ನೋಡಕ್ ಬಂದ್ಗಿಂದಿದ್ರ ನೀವು ಹೋಗಿದ್ರೆ ಹೆಣ್ ನೋಡಕ್ಕೆ? ಮನೆ ಇಲ್ದಿದ್ಮೇಲೆ ಈಗ ತುಂಬಾ ದಿನದಿಂದ ಮನೆ ಬಿದ್ದೋಗಿ ಒಂದು 15-20 ವರ್ಷದಿಂದ ಕೂಡ ಇಲ್ಲೇ ವಾಸ ಮಾಡ್ತಾ ಇದ್ದಾರೆ ಸರ್. ನಾನು ಹಲವಾರು ಬಾರಿ ಪಂಚಾಯತಿ ಅವ್ರು ಕರೆದ್ಬಿಟ್ಟು ಈ ಮನೆನ ಶಿಥಿಲಗೊಂಡಿರೋದು ಮತ್ತೆ ಪಾಲ್ಗು ಬಿದ್ದಿರೋದನ್ನ ತೋರಿಸಿದ್ದೀನಿ. ಅವರು ಯಾವುದೇ ಥರದ
ಅನುಕೂಲ ಮಾಡ್ಕೊಡ್ತಾ ಇಲ್ಲ. ಈಗ ಇವ್ರು ಹೇಳ್ತಾರೆ ನನಗೆ ಮನೆ ಕೊಡಿ ಸ್ವಾಮಿ, ಇಲ್ಲಾಂದ್ರೆ ನನಗೊಂದು ತುಟ್ಟು ವಿಷ ಕೊಟ್ಬಿಡಿ, ನಾನು ಇಲ್ಲಿ ವಾಸ ಮಾಡೋಕ್ಕಾಯ್ತಾ ಇಲ್ಲ, ನನಗೆ ಬದುಕಕ್ಕೂ ಆಯ್ತಾ ಇಲ್ಲ, ನನ್ನ ಮಕ್ಕಳು ಕಟ್ಕೊಂಡು ಮತ್ತೆ ನಮ್ಮ ಏನು ಕೂಲಿ ಮಾಡೋಕ್ಕಾಗದೆ ಅಂತ ಗಂಡನ ಕಟ್ಕೊಂಡು ಬದುಕಕ್ಕಾಗಲ್ಲ. ದಯಮಾಡಿ ನನಗೆ ಪಂಚಾಯತ್ ಅವರು ಯಾವುದೇ ಥರದ ಮನೆ ಕೊಡ್ತಾ ಇಲ್ಲ. ಆದ್ರಿಂದ ದಯಮಾಡಿ ಪಂಚಾಯತ್ ಅವ್ರ ಹೇಳ್ಬಿಟ್ಟು ಒಂದು ತೊಟ್ಟು ವಿಷ ಕೊಡಿಸ್ಬಿಡಿ. ಆ ಒಂದು ತೊಟ್ಟು ವಿಷ ಕುಡ್ಕೊಂಡು ನಾವು ನಿರಮ್ಮಲವಾಗಿ ನಾವು ಜೀವ ಬಿಡ್ತೀವಿ. ಯಾಕಂದ್ರೆ ಇಂಥ ಒಂದು ಸರ್ಕಾರ ಇದ್ಕೊಂಡು ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಯಾವುದು ಶಿಥಿಲಗೊಂಡದ ಮತ್ತೆ ಯಾವುದು ಗುಡಿಸಲು ಮುಕ್ತ ರಾಜ್ಯ ಮಾಡಬೇಕು ಅಂತ ಹೇಳ್ತಿದ್ರು, ಅಂತ ಒಂದು ಸಂದರ್ಭದಲ್ಲಿ ಕೂಡ ಇವರು ಒಂದು ಮನೆ ಕೊಡ್ತಾ ಇಲ್ಲ. ಈಗ ತುಂಬಾ ದಿನದಿಂದ ಮನೆ ಬಿದ್ದೋಗಿ ಒಂದು 15-20 ವರ್ಷದಿಂದ ಕೂಡ ನೋಡಿ, ನಂಜನಗೂಡು ತಾಲೂಕಿನ ಹೆಡತಲೆ ಅನ್ನುವಂಥ ಗ್ರಾಮ, ರತ್ನಮ್ಮ ಅನ್ನೋರೀಗ ಆ ಮನೆ ಇಲ್ಲದೆ ಪರದಾಡ್ತಾ ಇದ್ದಾರೆ. ಹಾಗಾಗಿನೇ ಅವ್ರಿಗೆ ಮನೆ ಕೊಡಬೇಕು. ಈ ಪಂಚಾಯತಿಯವರು ಎಲ್ಲಿದ್ದಾರೆ? ಹಾಗಾದರೆ ಪಂಚಾಯತಿಯವರು ಭಾಳ ಮೇನಿಲಿ ಅವ್ರದ್ದೇ ಎಲ್ಲ ಆಗಬೇಕು. ಯಾಕಂದರೆ ಅವ್ರಿಗೆ ಮಾಹಿತಿ ಇರುತ್ತೆ ಸ್ಥಳೀಯವಾಗಿ, ಯಾರಿಗೆ ಮನೆ ಇದೆ, ಯಾರಿಗೆ ಮನೆ ಇಲ್ಲ, ಯಾರು ಬಡವರು ಅಂತೇಳಿ. ಹಾಗಾಗಿ ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ವಾ? ಏನು ಅರಮನೆ ಥರ ಕಾಣಿಸ್ತಿದೆ ನಿಮ್ಗದು? ಅಲ್ರಿ, ಅಲ್ಲಿ ಲೆಕ್ಕ ಹಾಕಿದರೆ ಒಂದು ಇಬ್ಬರು ಮಲಗೋ ಕೂಡ ಆಗ್ತಾ ಇಲ್ಲ ಅಲ್ಲಿ. ಅಂಥ ಮನೆಯಲ್ಲಿ ಬದುಕ್ತಾ ಇದ್ದಾರೆ ಅವರು. ಇವತ್ತು ನಾಳೆ ಮಳೆ ಬಂದರೆ ಬಿದ್ದೋಗ್ಬಿಡುತ್ತದು, ಅನಾಹುತ ಆಗಿಬಿಡುತ್ತೆ. ಹಾಗಾಗಿನೇ ಒಂದು ಮನೆ ಕೊಡಬೇಕು ಅವ್ರಿಗೆ. ಪಂಚಾಯತಿಯವ್ರು ಮನೆ ಕೊಡಿ. ನೀವು ಬೇಕಾದರೆ ಸರ್ವೆ ಮಾಡ್ತೀವಿ, ನಾವು ಸರ್ವೆ ಮಾಡ್ತೀವಿ. ಯಾರ್ಯಾರು ಮೂಲ ಫಲಾನುಭವಿಗಳಿದ್ದಾರೆ ಅವ್ರು ಕೊಟ್ಟಿದ್ದೀರಾ ಅಥವಾ ಬೇರೆಯವರು ಕೊಟ್ಟಿದ್ದೀರಾ ನೀವು ಅಂತೇಳಿ, ಯಾರ್ಯಾರಿದ್ದಾರೋ, ಯಾರು ಕಷ್ಟದಲ್ಲಿದ್ದಾರೋ, ಯಾರು ಮನೆ ಇಲ್ವೋ ಅಂಥವ್ರು ಕೊಡಿ. ಸಿದ್ದರಾಮಯ್ಯವ್ರ ಸರ್ಕಾರ ಇದೆ, ಭಾಳ ನಂಬಿಕೆ ಇದೆ ಸರ್ಕಾರದ ಮೇಲೆ. ನೀವ್ಯಾಕೆ ಸರ್ಕಾರ ಕೆಟ್ಟ ಹೆಸರು ತರ್ತಿದ್ದಾರೆ ಅಧಿಕಾರಿಗಳು? ಹಾಗಾಗಿನೇ ಈಗ ಮನೆಯನ್ನು ಕೊಡಬೇಕು ನೀವು ರತ್ನಮ್ಮ ಅವ್ರಿಗೆ. ಮನೆ ಇದ್ದಿದ್ರೆ ನಾವು ನಿಮ್ಮ ಪ್ರಶ್ನೆ ಮಾಡ್ತಾ ಇರಲಿಲ್ಲ, ಅದು ಚೆನ್ನಾಗಿದ್ದಿದ್ರೆ ನಾವು ಕೇಳ್ತಾ ಇರಲಿಲ್ಲ ನಿಮಗೆ. ಆ ರತ್ನಮ್ಮ ಕುಟುಂಬ ನಮಗೆ ಮನೆ ಕೊಡಿ ಅಥವಾ ವಿಷ ಕೊಡಿ ಅಂತ ಕೇಳ್ತಾ ಇದೆ. ನಂಜನಗೂಡಿನ ಆ ಭಾಗದ ಶಾಸಕರಾಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, ನಿಮ್ಮ ವ್ಯಾಪ್ತಿಗೆ ಬರುತ್ತಾ ಬಿಡುತ್ತಾ ಬೇಡ ನಮಗೆ ಒಂದು ಮಾನವೀಯತೆ. ಹಾಗಾಗಿ ನೀವು ಅಲ್ಲಿ ಮೇಲಾಧಿಕಾರಿಗಳಿಗೆ ಹೋಗಿ ಗಮನಕ್ಕೆ ತಂದು ಆ ರತ್ನಮ್ಮ ಏನು ಆ ಕುಟುಂಬ ಇದೆ ಅವರಿಗೆ ಅನುಕೂಲ ಮಾಡಿಕೊಡಬೇಕು. ನಂಜನಗೂಡು ಈಗ ದರ್ಶನ್ ಇದ್ದಾರಲ್ವಾ, ಅವರು MLA ಇದ್ದಾರೆ, ಅವ್ರಿಗೆ ನಾವು ಹೇಳ್ತಾ ಇದ್ದೀವಿ, ನಿಮ್ಮ ಗಮನಕ್ಕೆ ಬಂದರೆ ನೀವೀಗ ಆ ಒಂದು ಕುಟುಂಬಕ್ಕೆ ಆಸರೆ ಆಗಬೇಕು. ದರ್ಶನ್ ಧ್ರುವನಾರಾಯಣ್ ಇದ್ದಾರೆ, ನಂಜನಗೂಡು MLA. ಸರ್, ದಯವಿಟ್ಟು ಈಗ ಆ ರತ್ನಮ್ಮ ಕುಟುಂಬಕ್ಕೆ ನೀವು ಆಸರೆ ಆಗಬೇಕು. ನಿಮ್ಮ ಕ್ಷೇತ್ರದಲ್ಲೇ ಬರುತ್ತೆ ಇದು. ಪಂಚಾಯಿತಿಯವರಿಗೆ ಸ್ವಲ್ಪ ನೀವು ಮನದಟ್ಟು ಮಾಡಿ, ಅವರಿಗೆ ಫೋನಲ್ಲಿ ಸಂಪರ್ಕ ಮಾಡಿ. ನಿಮ್ಗೆ ಹೋಗೋಕ್ಕಾಗದೇ ಇದ್ದರೆ ಆ ರತ್ನಮ್ಮ ಕಣ್ಣಲ್ಲಿ ಕೈ ತೊಳಿತಾ ಇದ್ದಾರೆ. ಅವರು ಕೊನೆ ಹೆಸರು ಬಿಡೋ ಒಳಗಡೆ ಒಂದು ಮನೆ ನೋಡಬೇಕಂತ ಕಾಯ್ತಿದ್ದಾರೆ. ಒಂದು ಸಣ್ಣ ಗುಡಿಸಲು, ಒಂದು ಸಣ್ಣ ಸೂರು ಸ್ವಂತದ್ದು ಸರ್ಕಾರದಿಂದ. ಸರ್, ಅದು ಗ್ರ್ಯಾಂಟ್ ಏನಿದೆಯೋ 1.5 ಲಕ್ಷ, 2 ಲಕ್ಷ, 4 ಲಕ್ಷ, ಈ ಥರ ಸರ್ಕಾರದಿಂದ ಏನು ಯೋಜನೆ ಇದೆಯೋ ಅಷ್ಟರಲ್ಲೇ ಒಂದು ಮನೆ ಕಟ್ಟಿಸ್ಕೊಡಿ ಅಂತ TV5 ಕೂಡ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದೆ. ಕಾದು ನೋಡ್ತೇವೆ ನಾವು ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ ಆ ರತ್ನಮ್ಮ ಕುಟುಂಬಕ್ಕೆ ಅಂತ.